ಸುನೋತಿ ಅಥವಾ ಸುನ್ವತಾಂ ಅಂತ ಇದು ನಾವು ಭಾಗವತದ ಒಂದು ಪ್ರಯೋಗವನ್ನು ಕಳೆದ ದಿವಸ ನೋಡಿದ್ವಿ. 11ನೇ ಸ್ಕಂದದ 4ನೇ ಅಧ್ಯಾಯದ 10ನೇ ಶ್ಲೋಕ. ಅಲ್ಲಿ ಸುನ್ವತಾಂ ಮಂತ್ರ ಶತ್ರುಪ್ರತ್ಯಯ ಅಂತ ಶಬ್ದದ ಷಷ್ಠಿ ವಿಭಕ್ತಿ ಬಹುವಚನ ರೂಪ ಇದೆ. ಅದಕ್ಕೆ ಪ್ರಾರ್ಥಯತೆ, ದೇವರನ್ನು ಕುರಿತು ಪ್ರಾರ್ಥನೆ ಮಾಡ್ತಾನೆ, ಪೀಡಿಸ್ತಾನೆ ಅಂತ ಹೀಗೆಲ್ಲ ಅರ್ಥಗಳಿರೋದನ್ನ ನಾವು ನೋಡಿದ್ವಿ. ಕಳೆದ ದಿವಸ ಹೇಳಿದ ಅರ್ಥ ಎಲ್ಲ ಸರಿಯೇ, ಸುನೋತಿ, ಪೀಡಯತಿ ಮತ್ತೆ ಪ್ರಾರ್ಥಯತೆ ಅದೆಲ್ಲ ಸರಿಯೇ. ಅದ್ರ ಜೊತೆಗೆ ಅಲ್ಲಿ ಗೋವಿಂದಾಚಾರ್ಯ ಒಂದು ಅರ್ಥ ಹೇಳಿದ್ದಾರೆ, ಅದು ನನಗೆ ಆಮೇಲೆ ಗಮನಕ್ಕೆ ಬಂತು. ಭಾಗವತ ತಾತ್ಪರ್ಯದ ತಮ್ಮ ಟಿಪ್ಪಣಿಯಲ್ಲಿ ಅವರ ಅರ್ಥ ತೋರಿಸ್ತಾರೆ. ಅಲ್ಲಿ ಬರಿಹಿಷಿ ಅಂತ ಶಬ್ದ ಇದೆ. ಬರಿಹಿಷಿ ಅಂದ್ರೆ ಯಜ್ಞದಲ್ಲಿ. ತ್ವಾಂ ಸುನ್ವತಾಂ ಅಂತ ಶಬ್ದ ಇದೆಯಲ್ಲ, ತ್ವಾಂ ಸುನ್ವತಾಂ ಅಂದರೆ ನಿನ್ನನ್ನು ಪೂಜಿಸುವುದು ಅಂತ ಅರ್ಥ ನಾವು ಹೇಳಿದ್ವಿ. ತ್ವಾಂ ಅಂದ್ರೆ ಗೋವಿಂದಾಚಾರ್ಯ ಹೇಳಿದಂತೆ ತ್ವಾಂ ಉದ್ದೇಶ್ಯ, ನಿನ್ನನ್ನು ಉದ್ದೇಶ ಮಾಡಿಕೊಂಡು. ಸುನ್ವತಾಂ ಅಂದ್ರೆ ಸೋಮಾಭಿಷವಂ ಕುರುವತಾಂ, ಸೋಮದ ಅಭಿಷವ, ಸೋಮಲತೆಯನ್ನ ಜಜ್ಜಿ ಹಿಂಡಿ ಅದರ ರಸವನ್ನು ತೆಗೆಯುವ ಕ್ರಿಯೆಗೆ ಅಭಿಷವ ಅಂತ ಕರೀತಾರೆ. ಹೀಗೆ ಸೋಮಾಭಿಷವಣಂ ಕುರುವತಾಂ ಅಂತ ಶತ್ರುಪ್ರತ್ಯಯ ಅಂತ ಶಬ್ದದ ಷಷ್ಠಿ ವಿಭಕ್ತಿ ಬಹುವಚನದ ರೂಪದ ಅರ್ಥ. ಹೀಗೆ ಸುನೋತಿ ಅಂದ್ರೆ ಪೀಡಯತಿ, ಯಾರನ್ನಾದ್ರೂ ಪೀಡಿಸ್ತಾನೆ ಸರಿ, ಮತ್ತೆ ಪ್ರಾರ್ಥಿಸುತ್ತಾನೆ, ಆ ಅರ್ಥನೂ ಹೊಂದಬಹುದು. ಇಲ್ಲಿ ಬಂದಿರುವುದು ನಿನ್ನನ್ನು ಉದ್ದೇಶಿಸಿ ಆ ಸೋಮವೆಂಬ ಬಳ್ಳಿಯನ್ನು ಹಿಂಡಿ ಅದರ ರಸವನ್ನು ತೆಗೆದು ನಿನಗೆ ಅರ್ಪಣೆ ಮಾಡುವುದು ಅಂತ. ಆದ್ರಿಂದ ಆ ಯಜ್ಞ ಅದೇನಿದೆ, ಬಾಹ್ಯ ಯಜ್ಞ, ದ್ರವ್ಯ ಯಜ್ಞ ನಡೆದಾಗ ಸೋಮ ಎಂಬ ಬಳ್ಳಿ ಅದನ್ನು ಹಿಂಡಿ ರಸ ತೆಗೆಯುವ ಪ್ರಕ್ರಿಯೆ ಅದೆಲ್ಲ ಇರ್ತದೆ, ಭಗವಂತನಿಗೆ ಅರ್ಪಣೆ ಮಾಡುವ ಕ್ರಿಯೆ. ಜ್ಞಾನಮಯ ಯಜ್ಞ ಆದಾಗ ಅಲ್ಲಿ ಸೋಮ ಅಂದ್ರೆ ನಮ್ಮ ಭಕ್ತಿ ವೈರಾಗ್ಯ ಜ್ಞಾನಾದಿಗಳಿಂದ ಅಲಂಕೃತವಾದ ಮನಸ್ಸು. ತ್ವಾಂ ಉದ್ದೇಶ್ಯ, ನಿನ್ನನ್ನು ಉದ್ದೇಶಿಸಿ ಸುನ್ವತಾಂ, ಜ್ಞಾನಭಕ್ತಿ ವೈರಾಗ್ಯೋಪೇತವಾದ ಮನಸ್ಸನ್ನ ನಿನಗೆ ಅರ್ಪಿಸುವವರಿಗೆ ಅಂತ ಆ ಶತ್ರುಪ್ರತ್ಯಯ ಅಂತ ಶಬ್ದದ ಷಷ್ಠಿ ವಿಭಕ್ತಿ ಬಹುವಚನ ಶಬ್ದದ ಅರ್ಥ ಆಗ್ತದೆ. ಅದರ ತಾತ್ಪರ್ಯ ಅರ್ಥ ಪ್ರಾರ್ಥನೆ ಮಾಡುವುದು ಅಂತಾನೆ ಆಗ್ತದೆ, ತೊಂದರೆ ಇಲ್ಲ. ಆದರೂ ಸುನ್ವತಾಂ ಅನ್ನೋದನ್ನ ತ್ವಾಮುದ್ದೇಶ್ಯ ಸುನ್ವತಾಂ ಸೋಮಾಭಿಷವಣಂ ಕುರ್ವತಾಂ ಅಂತ ಗೋವಿಂದಾಚಾರ್ಯ ಹೇಳಿದ ಅರ್ಥ ನಮಗೆ ಗಮನದಲ್ಲಿರಬೇಕು. ಹೀಗೆ ದ್ರವ್ಯಯಜ್ಞ, ಜ್ಞಾನಯಜ್ಞ ಅದೆಲ್ಲದಕ್ಕೂ ಸಂಬಂಧಪಟ್ಟ ಅರ್ಥ ನಮಗೆ ಸುನೋತಿ, ಸುನುತಃ ಸುನ್ವಂತಿ, ಆದರೆ ಶತ್ರುಪ್ರತ್ಯಯ ಅಂತ ಶಬ್ದ ನಾವೀಗ ನೋಡ್ತಿರೋದು ಅದಕ್ಕೆಲ್ಲದಕ್ಕೂ ಕೂಡ ಸಿಗ್ತದೆ. ಒಂದು ಅದ್ಭುತವಾದ ಶಬ್ದ ಅದು. ಅದರ ಎರಡನೇ ಅರ್ಥವನ್ನ ಇವತ್ತು ಹೇಳಿದೆ.